ಮೀಂಜಾ ಪದವಿನ ನಾರಾಯಣ ಅನ್ನುವಂತಹ RSSನ ಹಳೆ ಕಾರ್ಯಕರ್ತನ ಶವವನ್ನ ಮುಸ್ಲಿಂ ಮಹಿಳೆ ಒಬ್ಬಳು ಸುಟ್ಟಳು ಅನ್ನುವಂಥದ್ದು ರಾಷ್ಟ್ರೀಯ ಮಾಧ್ಯಮದಲ್ಲಿ ಇವತ್ತು ಕಾಣಿಸ್ಕೊಳ್ತಾ ಇದೆ. ಸತ್ಯ ಮನೆಯಿಂದ ಹೊರಡಬೇಕಿದ್ರೆ ಸುಳ್ಳು ಊರು ತುಂಬಾ ಸುತ್ತಿ ಬಂದಿತ್ತಂತೆ. ಸತ್ಯ ಏನು ಅಂದ್ರೆ, ನಾರಾಯಣ ಅನ್ನುವಂತಹ ಆ ವ್ಯಕ್ತಿ ಯಾವುದೇ ಸಂಘದ ಜವಾಬ್ದಾರಿ ಹೊಂದಿದಂತಹ ವ್ಯಕ್ತಿ ಅಲ್ಲ. ಆ ಊರಿನಲ್ಲಿ ಮೀಂಜಾ ಪದವು ಮಂಗಲ್ಪಾಡಿ ಹತ್ರ ಯಾರಲ್ಲಿ ಕೇಳಿದ್ರು ಕೂಡ ಆ ವ್ಯಕ್ತಿ ಯಾವುದೇ RSS ನ ಜೊತೆ ಯಾವುದೇ ಸಂಪರ್ಕವನ್ನು ಇಟ್ಟುಕೊಂಡಿರ್ಲಿಲ್ಲ. RSS ನ ಯಾವ ಜವಾಬ್ದಾರಿಗಳು ಇರಲಿಲ್ಲ. ಆ ಮನುಷ್ಯ ಮನೆಯಿಂದ ಹೊರಗೆ ಬಿದ್ದಿದ್ದ. ಅನಂತರ ಎಲ್ಲೋ ಬೀದಿ ಬದಿಯಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದಂತಹ ವ್ಯಕ್ತಿ. ಇದೇ ಜಯಪ್ರಕಾಶ ತೋಟತ್ತೋಡಿ ಅನ್ನುವಂತಹ ಒಬ್ಬರು VHP ಅವರು ಆ ವ್ಯಕ್ತಿಗೆ ಆಶ್ರಯವನ್ನು ಕೊಟ್ಟಿದ್ರು. ಅವರ ಅಂಗಡಿ ಹೊರಗಡೆನೆ ಅವ್ರು ಇರ್ತಾ ಇದ್ರು. ಅಲ್ಲೇ ಸ್ಥಳೀಯರಾಗಿರುವಂತಹ ಶಾಲಿನಿ ಅನ್ನುವಂತಹ ಇನ್ನೊಬ್ರು ಮೆಂಬರ್ ಅವರು ಕೂಡ ಅವರಿಗೆ ಸಾಕಷ್ಟು ಸಹಕಾರವನ್ನು ಮಾಡಿದ್ರು. ಮೊನ್ನೆ ಶವ ಸಂಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಕೂಡ RSSನ ವಿಂಗ್ ಆಗಿರುವಂತಹ ಸೇವಾ ಭಾರತೀಯ ರಘು ಸಿ ಅವರು ಮುಂದೆ ನಿಂತು ಮಾಡಿರುವಂತದ್ದು. ಈ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಇತ್ತೀಚೆಗೆ ಕಾಣೆಯಾಗಿದ್ರು. ಹೇಳಿದ್ರು ಯಾರು ಮುಸ್ಲಿಮರು ಉಪ್ಪಳದ ಯಾವುದೋ ಅನಾಥಾಶ್ರಮ ಕರ್ಕೊಂಡು ಹೋಗಿದ್ದಾರೆ ಅಂತ. ಅನಾಥಾಶ್ರಮಗಳಿಗೆ ಕರ್ಕೊಂಡು ಹೋಗ್ತಾರೆ, ರಸ್ತೆ ಬದಿಯಲ್ಲಿ ಯಾರು ಸಿಕ್ಕಿದ್ರು ಕರ್ಕೊಂಡು ಹೋಗ್ತಾರೆ. ಅನಾಥಾಶ್ರಮ ನಡೆಸ್ತಾ ಇರೋರು ಕರ್ಕೊಂಡು ಹೋಗಿದ್ದಾರೆ ಅಂತ ಆದ್ಮೇಲೆ ಅವ್ರು ತೀರಿದ ಮೇಲೆ ಅವರ ಅಂತ್ಯ ಸಂಸ್ಕಾರ ಮಾಡಬೇಕಾಗಿರುವಂತದ್ದು ಅನಾಥಾಶ್ರಮದವರದೇ ಕರ್ತವ್ಯ. ಆದ್ರೆ ನಮ್ಮ ಉಡುಪಿಯಲ್ಲಿ ನಾವು ನೋಡ್ತೀವಿ, ಇಲ್ಲಿ ನಿತ್ಯಾನಂದ ಒಳಕಾಡ್ ಅವರಿದ್ದಾರೆ, ವಿಶ್ವಕುಮಾರ್ ಅವರಿದ್ದಾರೆ, ಇನ್ನೂ ಅನೇಕ ಜನ ಇದ್ದಾರೆ. ಕೋವಿಡ್ ಸಮಯದಲ್ಲಿ ಸ್ವತಃ ನಾವು ಹಿಂದೂ ಜಾಗರಣ ವೇದಿಕೆಯಿಂದ 100 ಶವಗಳನ್ನ ಸಂಸ್ಕಾರ ಮಾಡಿದ್ವಿ. 100 ಶವಗಳು. ಯಾವುದೇ ಮನೆಯಲ್ಲಿ ಡೆತ್ ಆದ್ರೂ ಕೂಡ ಮನೆಯವರು ಕುಟುಂಬಿಕರು ಯಾರು ಬರ್ತಾ ಇರಲಿಲ್ಲ, ಸಂಘಟನೆಯೇ ಹೋಗಿ ಅವರ ಶವ ಸಂಸ್ಕಾರವನ್ನು ಮಾಡಿದ್ವಿ. ಇಂದ್ರಾಳಿಯಲ್ಲಿ, ಮಲ್ಪೆಯಲ್ಲಿ ಎಷ್ಟೋ ಶವ ಸಂಸ್ಕಾರ ನಾವು ಮಾಡಿದೀವಿ. ಒಂದೇ ಒಂದು ಶವ ಸಂಸ್ಕಾರ ಆಗುವ ಜಾಗಕ್ಕೆ, ಹೆಣ ಸುಡುವ ಜಾಗಕ್ಕೆ ಕ್ಯಾಮರಾ ಇಟ್ಕೊಂಡು ನಾವು ಹೋಗ್ಲಿಲ್ಲ. ಇದೇನು, ಒಬ್ರು ಹೆಣ್ಣು ಮಗಳು ಶವ ಸುಡೋದಕ್ಕೆ ಅಂತ ತಯಾರಾಗಿ ಬಂದಿದ್ದಾಳೆ, ಬುರ್ಕಾ ಎಲ್ಲ ತೊಟ್ಕೊಂಡು. ಇನ್ನೊಂದಷ್ಟು ಜನ ಫೋಟೋ ಶೂಟ್ ಮಾಡೋದಕ್ಕೆ ಕ್ಯಾಮರಾಮನ್ ಗಳಿದ್ದಾರೆ ಜೊತೆಗೆ. ವ್ಯವಸ್ಥಿತವಾಗಿ ಒಂದು ನೆರೇಟಿವ್ ಅನ್ನ ಹೇಗೆ ಸೃಷ್ಟಿ ಮಾಡುತ್ತಾರೆ ಅಂದ್ರೆ, ಮೊದಲು ಅವನನ್ನು RSS ಗೆ ಅಂದ ಮಾಡಿದ್ರು. ಅಸಲಿಗೆ RSS ನ ಯಾವುದೋ ಕಾರ್ಯಕ್ರಮಕ್ಕೆ ಬಂದಿರಬಹುದು, ಕೈಯಲ್ಲೊಂದು ರಕ್ಷೆದಾರ ಇದ್ದಿರಬಹುದು, ಬಿಟ್ರೆ RSS ನ ಯಾವುದೇ ಜವಾಬ್ದಾರಿಗಳಿರ್ಲಿಲ್ಲ. ಎರಡನೇದಾಗಿ ಆ ಮನುಷ್ಯ ಮಹಾದೊಡ್ಡ ಮುಸ್ಲಿಂ ದ್ವೇಷಿ, ಮುಸಲ್ಮಾನರ ಬಗ್ಗೆ ಬಹಳ ದ್ವೇಷ ಇಟ್ಕೊಂಡಿದ್ದ ವ್ಯಕ್ತಿ ಅಂತ ಹೇಳಿದ್ರು. ಮೂರನೇ ಸುಳ್ಳು, RSS ನವರು, ಪರಿವಾರದವರು, ಹಿಂದೂಗಳು ಯಾರು ಅವನ ನೆರವಿಗೆ ಬರಲಿಲ್ಲ. ಮುಸ್ಲಿಂ ಮಹಿಳೆ, ಹೌದಪ್ಪ ನೀವೇ ಮಾಡ್ತಾ ಇರೋದು, ಅಲ್ಲೆಲ್ಲ ಯಾರಾದ್ರೂ ಸತ್ತರೆ ನೀವೇ ಮಾಡ್ತಾ ಇರೋದು. ಹಿಂದೂ ಸಮಾಜ ಯಾರಿಗೂ ಏನು ಉಪಕಾರ ಮಾಡ್ತಾ ಇಲ್ಲ, ನೀವೇ ಮಾಡ್ತಾ ಇರೋದು. ಕೇರಳದಲ್ಲಿ ನಿಮ್ಮ ಕಿತ್ತೋದ ನಿಮ್ಮ ಇಮೇಜ್ ಅನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಇದೊಂದು ನಿಮ್ಮ ಗಿಮಿಕ್. ನಿಮಗೆ ಯಾರೋ ಒಬ್ಳು ಅಲ್ಲಿ ಮುಸ್ಲಿಂ ಲೀಗ್ನ ಒಬ್ಳು ಜನಪ್ರತಿನಿಧಿ ದೀಪ ಹಚ್ಚಿದ್ಲು ಅನ್ನೋ ಕಾರಣಕ್ಕಾಗಿ ಅವಳು ದೀಪ ಹಚ್ಚಿದ್ಲು. ಏನು ನೀವು ತಂಗಳುಗಳೆಲ್ಲ ಬಂದು ಸ್ಟೇಟ್ಮೆಂಟ್ ಕೊಟ್ರು ಅದರ ವಿರುದ್ಧ. ದೀಪ ಹಚ್ಚುವುದು ನಮ್ಮ ಇಸ್ಲಾಂನಲ್ಲಿ ವಿರೋಧ, ಹೆಣಕ್ಕೆ ಬೆಂಕಿ ಕೊಡೋದಕ್ಕೆ ನಿಮ್ಮಲ್ಲಿ ಅನುಮತಿ ಇದೆಯಾ? ನಾಳೆ ದಿನ ಪಿಂಡ ಪ್ರದಾನ ನೀವೇ ಮಾಡ್ತೀರಾ? ಹೆಣಕ್ಕೆ ಯಾರು ಬೆಂಕಿ ಕೊಟ್ಟಿದ್ದಾರೆ ಅವರೇ ಮಾಡ್ಬೇಕು, ಮಾಡ್ತೀರಾ ನೀವು? ಸುಖ ಸುಮ್ನೆ ರಘು ಸಿ ಅವರು ಶವಕ್ಕೆ ಸಂಸ್ಕಾರ ಮಾಡಿರುವಂತದ್ದು. ಆದ್ರೆ ಈ ಹೆಣ್ಣು ಮಗಳದ್ದು ಕಟ್ಟಿಗೆ ನಮ್ಮಲ್ಲಿ ಶಾಸ್ತ್ರ. ಯಾರೇ ಕೂಡ ಶವ ಸಂಸ್ಕಾರಕ್ಕೆ ಹೋದವರು ಒಂದು ಕಟ್ಟಿಗೆಯನ್ನು ತಮ್ಮ ಪರವಾಗಿ ಇಡ್ತಾರೆ. ನಿಮ್ಮಲ್ಲಿ ಹೇಗೆ ದಫನ ಆಗಬೇಕಿದ್ರೆ ಒಂದು ಹಿಡಿ ಮಣ್ಣು ಹಾಕ್ತಾರೆ, ನಮ್ಮಲ್ಲಿ ಒಂದು ಕಟ್ಟಿಗೆ ಇಡುವಂತದ್ದು ಕ್ರಮ. ಅದನ್ನೇ ಶೂಟ್ ಮಾಡಿ ಮುಸ್ಲಿಂ ಮಹಿಳೆಯಿಂದ RSS ಕಾರ್ಯಕರ್ತನ ಅಂತ್ಯ ಸಂಸ್ಕಾರ, ಶವ ಸುಡೋದಕ್ಕಿಂತ ಮೊದಲು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಂದಿದೆ. ಹಾಗಾದ್ರೆ ಇವರ ಇಕೋಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಒಮ್ಮೆ ಊಹೆ ಮಾಡಿ ನೀವು. ಇದೇ ಚೇರ್ಕಾಳ ಅಬ್ದುಲ್ಲಾ ಒಂದು ತಿಲಕ ಹಾಕಿದ್ದಕ್ಕೆ ಮರುದಿನ ಹೋಗಿ ನಿಮ್ಮ ಧರ್ಮಗುರುಗಳ ಕಾಲಿಡಿದು ಕ್ಷಮಾಪಣೆ ಕೇಳಬೇಕಾಯ್ತು. ಒಬ್ಬ ಮುಸ್ಲಿಂ MLA ಗುರುವಾಯೂರ್ನಲ್ಲಿ ಪೂಜೆ ಮಾಡಿದ ಅನ್ನೋ ಕಾರಣಕ್ಕೋಸ್ಕರ ಅವನ ವಿರುದ್ಧ ಫತ್ವಾ ಜಾರಿ ಮಾಡಿದವರು. ಒಬ್ಳು ಹೆಣ್ಣು ಮಗಳು, ಮುಸ್ಲಿಂ ಹೆಣ್ಣು ಮಗಳು, ಮನ್ಸಿಯಾ ಅಂತ ಹೆಸರು, BP ಮನ್ಸಿಯಾ, ಭರತನಾಟ್ಯಂ ಕಲಿತಾ ಇದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಅವಳ ತಾಯಿಯ ಶವ ಸಂಸ್ಕಾರ ಮಾಡೋದಕ್ಕೆ ಅವಕಾಶ ಕೊಡದಂತ ಧೂರ್ತರು ನೀವು. ಗೋಪಾಲಿಕಾ ಅನ್ನುವಂತ ಒಬ್ಳು ಹಿಂದೂ ಮಹಿಳೆ ಅರಬಿಕ್ ಕಲಿಸ್ತಾಳೆ ಅಂತ ಹೇಳಿದಾಗ ಅವಳನ್ನು ಶಾಲೆಯಿಂದ ಹೊರಗೆಳೆದ ಅವಳ ಕೆಲಸ ತೆಗೆದಂತ ಮತಾಂಧ ಶಕ್ತಿಗಳು ನೀವು ಒಂದು ಶವ ಸಂಸ್ಕಾರ ಮಾಡಿ ನಿಮ್ಮ ಇಮೇಜ್ ಸರಿ ಮಾಡ್ಕೊಳ್ತೀವಿ ಅಂತ ಹೊರಟಿದ್ದಾರೆ ನೀವು. ನಿಮ್ಮ ಮತಾಂಧ ವಿಕೃತಿ ಇದೆಯಲ್ಲ, ಅದನ್ನು ಮುಚ್ಚಿ ಹಾಕೋದಕ್ಕೆ ಇಂತ 1000 ಸುಳ್ಳುಗಳಿಂದಲೂ ಸಾಧ್ಯ ಇಲ್ಲ. RSS ಸಾವಿರಾರು ಕೋಟಿ ರೂಪಾಯಿಯ ಸಮಾಜ ಸೇವೆ ಮಾಡತ್ತೆ. ಎಲ್ಲೂ ನಿಮ್ ತರ ಕ್ಯಾಮರಾ ತಗೊಂಡು ಹೋಗಲ್ಲ. ಒಂದು ಹೆಣ ಸುಟ್ಟು ಅಲ್ಲಿ ಕ್ಯಾಮರಾದಲ್ಲಿ ಫೋಟೋ ತೆಗೆದು ರಾಷ್ಟ್ರೀಯ ಮಾಧ್ಯಮಗಳಿಗೆ ಅದನ್ನು ಸುದ್ದಿಯಾಗಿ ಬಿತ್ತರಿಸೋದಿಲ್ಲ. ಅದು RSS ನ ಪ್ರವೃತ್ತಿ ಕೂಡ ಅಲ್ಲ. ಮೊನ್ನೆ ನಿಮ್ಮ ಜೊತೆ ಶವ ಸುಟ್ರಲ್ಲ, ಆ ಮನುಷ್ಯನ ಬಳಿ ಹೋಗಿ ಕೇಳಿ ಎಷ್ಟು ಶವ ಸಂಸ್ಕಾರ ಆಗತ್ತೆ ಅಲ್ಲಿ ಅಂತ. ಆ ಪ್ರತಿ ಶವ ಸಂಸ್ಕಾರದಲ್ಲಿ ಎದುರು ನಿಂತ ಆ ಕೆಲಸವನ್ನು ಮಾಡ್ತಾರೆ. ಈ ನಾಟಕಗಳು, ಈ ಮೀಡಿಯಾದ ಹೆಸರಲ್ಲಿ ನೀವು ಮಾಡ್ತಾ ಇರುವಂತ ನೌಟಂಕಿಗಳು ಹಿಂದೂ ಸಮಾಜಕ್ಕೆ ಇದೇನು ಅರ್ಥ ಆಗದೆ ಇರುವಂತದ್ದಲ್ಲ. ಇನ್ನಾದ್ರೂ ಕೂಡ ಯಾರದೋ ಚಿತೆ ಮುಂದೆ ಚಳಿ ಕಾಯಿಸ್ಕೊಳ್ಳುವಂತ, ಅದರಲ್ಲಿ ಪ್ರಚಾರ ಪಡ್ಕೊಳ್ಳುವಂತ ಬುದ್ಧಿಯನ್ನ ಇನ್ನಾದ್ರೂ ಬಿಡಬೇಕು ನೀವು. ಜೈ ಹಿಂದ್.